ಬಿಗ್ ಬಾಸ್ ಸೀಸನ್ 11 ಪಕ್ಕ ಈ ಬಾರಿ ಮಹಿಳೆಗೆ ವಿನ್ನರ್ ಆಗೋದು ಅನ್ನುವಂಥ ಸುದ್ದಿ ಕಳೆದ ಕೆಲವು ದಿನಗಳಿಂದ ವೈರಲ್ ಆಗ್ತಾ ಇದೆ ಮತ್ತು ನಿಮ್ಮ ಮೆಘಾ ಸುದ್ದಿ ಕೂಡ ಅದನ್ನ ಹೇಳಿಯೇ ವಿಡಿಯೋ ಕೂಡ ಮಾಡಿದೆ. ಸೊ ಈ ಬಾರಿ ಮೋಕ್ಷಿತಾ ಬಿಗ್ ಬಾಸ್ ವಿನ್ನರ್ ಆಗ್ತಾರೆ ಅನ್ನುವಂಥ ಸುದ್ದಿ ವೈರಲ್ ಆಗ್ತಿರೋ ಬೆನ್ನಲ್ಲೇ ಮೋಕ್ಷಿತಾ ಕೈಯಲ್ಲಿ ಟ್ರೋಫಿ ಹಿಡಿದು ಬಿಗ್ ಬಾಸ್ ಮನೆಯ ಬಾಗಿಲಿಂದ ಹೊರಗೆ ಬರ್ತಾ ಇರುವಂಥ ಒಂದು ಫೋಟೋ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು ನೆಟ್ಟಿಗರು ಹುಬ್ಬೇರಿಸಿ ನೋಡ್ತಾ ಇದ್ದಾರೆ. ಹಾಗಿದ್ರೆ ಫೈನಲ್ ದಿನದ ಶೂಟಿಂಗ್ ಮುಗ್ದೋಗಿದೀಗ. ಫೈನಲ್ನ ಶೂಟಿಂಗ್ ಆಲ್ರೆಡಿ ಮುಗ್ದಿದ್ರು ಕೂಡ ಬಿಗ್ ಬಾಸ್ನ ಟೀಮ್ನವರು ಈ ಫೋಟೋವನ್ನ ಲೀಕ್ ಮಾಡಿದ್ದಾರೆ. ಕಳೆದ ಸಾಕಷ್ಟು ಬಾರಿ ಕೆಲವು ಫೋಟೋಸ್ಗಳು ಲೀಕ್ ಆಗಿದ್ದು ಇದೆ. ಈ ಬಾರಿಯೂ ಕೂಡ ಅದೇ ತರ ಲೀಕ್ ಆಗಿದೀಗ ಈ ಪ್ರಶ್ನೆಗಳು ಹುಟ್ಟೋಕೆ ಶುರುವಾಗಿದೆ. ಬಿಗ್ ಬಾಸ್ ವಿನ್ನರ್ ಮೋಕ್ಷಿತಾ ಅಂತ ಈಗ ಅಧಿಕೃತವಾಗಿ ಅನೌನ್ಸ್ ಆಗದೆ ಇದ್ರೂ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಸುದ್ದಿ ಸಿಕ್ಕಾಪಟ್ಟೆ ಪುಕಾರಾಗಿದೆ. ಮೋಕ್ಷಿತಾ ಕೈಯಲ್ಲಿ ಬಿಗ್ ಬಾಸ್ನ ಟ್ರೋಫಿ ಹಿಡಿದು ನಗು ನಗುತ್ತಾ ಮನೆಯಿಂದ ಹೊರಗೆ ಬರ್ತಿರುವಂತ ಆ ಫೋಟೋ ಎಲ್ಲವನ್ನೂ ಹೇಳ್ತಾ ಇದೆ. ಬಿಗ್ ಬಾಸ್ ಟೀಮ್ನಲ್ಲಿ ವರ್ಕ್ ಮಾಡುವವರೇ ಯಾರೋ ಈ ಫೋಟೋವನ್ನ ಲೀಕ್ ಮಾಡಿರಬೇಕು. ಆಲ್ರೆಡಿ ಶನಿವಾರ ಭಾನುವಾರ ಗ್ರ್ಯಾಂಡ್ ಫಿನಾಲೆ ನಡೆಯೋದು. ಸೊ ಆ ಗ್ರ್ಯಾಂಡ್ ಫಿನಾಲೆಗೆನ ಆಲ್ರೆಡಿ ಶೂಟ್ ಕೂಡ ಮಾಡಾಗಿರಬೇಕು. ಅದಕ್ಕೆ ಈ ಥರದೊಂದು ಫೋಟೋಸ್ ರಿವೀಲ್ ಆಗಿದೆ ಅನ್ನುವಂಥ ಸುದ್ದಿ ವೈರಲ್ ಆಗ್ತಿದೆ. ಹಾಗಿದ್ರೆ ಮೋಕ್ಷಿತಾ ಬಿಗ್ ಬಾಸ್ ಗೆಲ್ಲೋದು ನಿಜವಾ, ಗೆದ್ದಿರೋದು ನಿಜವಾ, ಗೆಲ್ಲೋದಕ್ಕೆ ಕಾರಣವೇನು, ಮೋಕ್ಷಿತಾ ಯಾಕೆ ಗೆಲ್ತಾರೆ, ಈ ಫೋಟೋದ ಅಸಲಿಯತ್ತೇನು, ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಘಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ಮೋಕ್ಷಿತಾ ಮೊದಲು ನರಕವಾಸಿ ಆಗಿದ್ರು. ಮೋಕ್ಷಿತಾ ನರಕವಾಸಿ ಆಗಿ ಇಲ್ಲಿವರೆಗೂ ಬಂದಿರೋದು ನಿಜವಾಗ್ಲೂ ಗ್ರೇಟು. ಬಿಗ್ ಬಾಸ್ ಮನೆಗೆ ಎರಡೆರಡು ರೀತಿಯಾದಂಥ ಟೀಮ್ ಆಗಿ ಕಳಿಸಲಾಗಿತ್ತು. ಒಂದು ನರಕವಾಸಿಗಳು, ಇನ್ನೊಂದು ಸ್ವರ್ಗವಾಸಿಗಳು. ಅದರಲ್ಲಿ ನರಕವಾಸಿಗಳಾಗಿ ಬಿಗ್ ಬಾಸ್ ಮನೆಗೆ ಹೋದವರ ಪೈಕಿ ಇಲ್ಲಿವರೆಗೂ ಉಳ್ಕೊಂಡಿರೋದು ಅಂತಂದರೆ ಅದು ಮೋಕ್ಷಿತ ಮಾತ್ರ. ಸಾಕಷ್ಟು ಕಷ್ಟದ ದಿನಗಳನ್ನು ನರಕವಾಸಿಗಳು ನೋಡಿದ್ದು ಕೂಡ ಇದೆ. ಎಲ್ಲ ಸವಲತ್ತುಗಳು ಮೊದಲಿಗೆ ಸಿಕ್ಕಿರಲಿಲ್ಲ. ಹೋಗ್ತಾ ಹೋಗ್ತಾ ಸವಲತ್ತುಗಳು ಸಿಕ್ಕಿದ್ದು ನಿಮಗೆಲ್ಲ ಗೊತ್ತಿರೋ ವಿಚಾರ. ಅದಲ್ಲದೆ ಮೋಕ್ಷಿತ ಮೊದಲಿಗೆ ಒಂದು ಟೀಮ್ ಆಗಿ ಗುರುತಿಸ್ಕೊಂಡಿದ್ದು ಹೌದು. ಮೊದಲ 4 ವಾರ ಆಕೆ ಗೌತಮಿ ಮತ್ತು ಮಂಜು ಜೊತೆಗೆ ಇದ್ರೂ ಕೂಡ ಆಕೆಯದೇ ಆದ ಸ್ಟ್ರಾಟಜಿಗಳು ಇದ್ದಿದ್ದು ಹೌದು. ಮತ್ತು ಒಂಟಿಯಾಗಿ ಆಟ ಆಡೋದಕ್ಕೆ ಇಷ್ಟಪಡ್ತಿದ್ದು ಹೌದು. ಅದಾದ್ಮೇಲೆ ಕಂಪ್ಲೀಟ್ ಆಗಿ ಒಬ್ಬಂಟಿಯಾಗಿ ಆಟ ಆಡೋದಕ್ಕೆ ಮೋಕ್ಷಿತಾ ಶುರು ಮಾಡಿಕೊಂಡ್ರು. ಮೊನ್ನೆ ತಾನೇ ಅವರ ಫ್ಯಾನ್ಸ್ ಮೀಟ್ ಮಾಡಿದಾಗಲೂ ಅದನ್ನೇ ಆಕೆ ಹೇಳಿದ್ದು. ಒಬ್ಬರೇ ಬಂದಿದ್ದೀವಿ, ಒಬ್ಬರೇ ಟ್ರೋಫಿ ಗೆಲ್ತೀವಿ, ಒಬ್ಬರೇ ಮನೆಯಿಂದ ಹೊರಗಡೆ ಹೋಗ್ತೀವಿ. ಸೊ ಒಬ್ಬರಿಗೆ ಈ ಟ್ರೋಫಿ ಶೇರ್ ಮಾಡೋದಂತೂ ಖಂಡಿತ ಇಲ್ಲ. ಹೀಗಿರ್ಬೇಕಾದ್ರೆ ಗುಂಪಾಗಿ ನಾವ್ಯಾಕೆ ಆಟ ಆಡಬೇಕು ಅನ್ನುವಂಥ ಪ್ರಶ್ನೆಯನ್ನ ಮಾಡಿದ್ರು. ಜೊತೆಗೆ ಕಳೆದ ಬಾರಿ ಸ್ವಾಭಿಮಾನಿ ಅಂತ ಕರೆಸ್ಕೊಂಡಿದ್ದ ಸಂಗೀತನ ಲೇಬಲ್ ಈ ಬಾರಿ ಮೋಕ್ಷಿತನ ಹಣೆಗಂಟಿಸಲಾಗಿದೆ. ಸ್ವಾಭಿಮಾನಿ ಆಟಗಾರ್ತಿ, ಸ್ವಾಭಿಮಾನಿ ಮೋಕ್ಷಿತ ಅಂತ ಕರೆಸ್ಕೊಳ್ತಾ ಇದ್ದಾರೆ. ಸೊ ಈ ಎಲ್ಲ ರೀಸನ್ನಿಂದ ಮೋಕ್ಷಿತ ಗೆದ್ದೇ ಗೆಲ್ತಾರೆ ಅನ್ನೋದು ಕೆಲವರು ವಾದ ಕೂಡ ಆಗಿತ್ತು. ಟಾಸ್ಕ್ ಅಂತ ಬಂದಾಗ ಚೆನ್ನಾಗಿ ಆಟ ಆಡಿದ್ದಾರೆ, ವ್ಯಕ್ತಿತ್ವ ಅಂತ ಬಂದಾಗ ಸ್ಟ್ಯಾಂಡ್ ತೆಗೆದುಕೊಂಡಿದ್ದಾರೆ, ಗ್ರೂಪಿಸಮ್ ಮಾಡಿಲ್ಲ, ಎಲ್ಲಿ ಬೇಕೋ ಅಲ್ಲಿ ಮಾತಾಡಿದ್ದಾರೆ, ಎಲ್ಲಿ ಮಾತಾಡಬಾರ್ದು ಅಲ್ಲಿ ಮಾತಾಡಿಲ್ಲ, ಹಿಂದೊಂದು ಮುಂದೊಂದು ಮಾತಾಡಿಲ್ಲ, ಎಲ್ಲವನ್ನು ನೇರವಾಗಿ ಮಾತಾಡಿದ್ದಾರೆ. ಮುಂದೆ ಯಾರೇ ಇರಲಿ ಅವ್ರಿಗೆ ಕೌಂಟ್ರು ಕೊಡಬೇಕು ಅಂದಾಗ ಕೌಂಟ್ರು ಕೊಟ್ಟಿದ್ದಾರೆ. ಜೊತೆಗೆ ಏನೋ ಫೇಕ್ ಆಟ ಆಡಿರೋದು, ಮೋಸದ ಆಟ ಆಡಿರೋದು ಅಥವಾ ಗೆಲ್ಲೇಬೇಕು ಅನ್ನುವಂಥಕ್ಕೆ ಮಾನವೀಯತೆಯನ್ನು ಮರೆತು ಮೃಗದಂತೆ ವರ್ತನೆ ಮಾಡಿದ್ದು ಇದ್ಯಾವುದು ಕೂಡ ಇಲ್ಲ. ಸೊ ಹೀಗಿರಬೇಕಾದ್ರೆ ಮೋಕ್ಷಿತಾನೇ ಬಿಗ್ ಬಾಸ್ನ ವಿನ್ನರ್ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಅದಲ್ಲದೆ ಬಿಗ್ ಬಾಸ್ನ ಹಿಂದಿನ ಸೀಸನ್ನ ಸ್ಪರ್ಧಿಗಳನ್ನು ಕೇಳಿದ್ರು ಕೂಡ ಆಲ್ಮೋಸ್ಟ್ ಎಲ್ಲರೂ ಹೇಳ್ತಾ ಇರೋದು ಒಂದೇ, ಈ ಬಾರಿ ಖಂಡಿತವಾಗಿಯೂ ಬಿಗ್ ಬಾಸ್ನ ಟ್ರೋಫಿ ಮಹಿಳಾ ಸ್ಪರ್ಧಿಗೆ ಸಿಗುತ್ತೆ ಅಂತ. ಆ ಮಹಿಳಾ ಸ್ಪರ್ಧಿ ಇನ್ಯಾರು ಅಲ್ಲ, ಮೋಕ್ಷಿತಾ. ಯಾಕಂದರೆ ಮಹಿಳೆ ಅಂತ ಉಳ್ಕೊಂಡಿರೋದು ಅಲ್ಲಿ ಭವ್ಯ ಮತ್ತು ಮೋಕ್ಷಿತ ಮಾತ್ರ. ಹೀಗಿರಬೇಕಾದ್ರೆ ಭವ್ಯಂಗೆ ಫ್ಯಾನ್ ಫಾಲೋವರ್ಸ್ ಅಷ್ಟಕ್ಕಷ್ಟೇ. ಅದಲ್ಲದೆ ಆಕೆಗೆ ಟ್ರೋಲ್ ಮಾಡುವವರ ಕಾಟ ಹೆಚ್ಚಾಗ್ಬಿಟ್ಟಿದೆ. ಮನೆಯಿಂದ ಹೊರಗಡೆ ಆಕೆಯನ್ನು ವಿಲನ್ ಥರ ನೋಡ್ತಾ ಇದ್ದಾರೆ. ಬಕೆಟ್ ಹಿಡಿತಾಳೆ, ಎಲ್ಲಿವರೆಗೂ ಬಂದಿದ್ದೇ ಹೆಚ್ಚು, ಬಿಗ್ ಬಾಸ್ನ ದತ್ತು ಪುತ್ರಿ, ಬಿಗ್ ಬಾಸ್ನವರು ಬೇಕಂತ ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ದಾರೆ, ಆಟ ಏನು ಆಟ ಆಡ್ತಾ ಇಲ್ಲ, ತ್ರಿವಿಕ್ರಮ್ ಬಾಲ, ತ್ರಿವಿಕ್ರಮ್ ಇದ್ದಿದ್ದಕ್ಕೆ ಇಲ್ಲಿವರೆಗೂ ಬಂದಿದ್ದಾಳೆ. ಈ ಥರದ ನಾನಾ ರೀತಿಯಾದಂಥ ಟ್ರೋಲ್ಗಳು ಕೂಡ ಆಗಿದೆ. ಆಕೆಗೆ ಯಾರು ಓಟು ಮಾಡ್ತಾರೆ ಅಂತ ತುಂಬ ಜನ ಪ್ರಶ್ನೆ ಮಾಡ್ತಿದ್ದು ಇದೆ. ಸೊ ಹೀಗಿರಬೇಕಾದ್ರೆ ಭವ್ಯ ಅಂತೂ ಗೆಲ್ಲಲ್ಲ ಅನ್ನೋದು ಕೆಲವ್ರ ಮಾತು. ಸೊ ಫೈನಲಿ ಅಲ್ಲಿಗೆ ಉಳ್ಕೊಳ್ಳೋದು ಮೋಕ್ಷಿತ ಮಾತ್ರ. ಅದಲ್ಲದೆ ಕಿಚ್ಚ ಸುದೀಪ್ ಅವರ ಕೊನೆಯ ಸೀಸನ್ ಇದು. ಸೊ ಅಂಥ ವ್ಯಕ್ತಿತ್ವ ಇರುವ ಅಂಥ ವ್ಯಕ್ತಿಯ ನಿರೂಪಣೆಯನ್ನು ತುಂಬ ಜನ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಬಿಗ್ ಬಾಸ್ನಲ್ಲಿ ಕಿಚ್ಚ ಸುದೀಪ್ ಅವರ ಕೊನೆಯ ನಿರೂಪಣೆ
ಕೊನೆಯ ಬಿಗ್ ಬಾಸ್ ಫೈನಲ್ ಅನ್ನು ನಡೆಸ್ಕೊಡ್ತಾ ಇರುವಂಥದ್ದು ಕಿಚ್ಚ ಸುದೀಪ್ ಆಗಿರುವಂಥ ಹಿನ್ನೆಲೆಯಲ್ಲಿ ಒಂದು ನ್ಯಾಯಯುತವಾದಂಥ ವಿನ್ನರ್ ಅನ್ನು ಅನೌನ್ಸ್ ಮಾಡಲೇಬೇಕಾದಂಥ ಒತ್ತಡ ಕೂಡ ಬಿಗ್ ಬಾಸ್ ಮೇಲೆ ಇದೆ. ಸೊ ಇಲ್ಲಿವರೆಗೂ ಗೆದ್ದೋರ್ ಮೇಲೆ ಸಾಕಷ್ಟು ರೀತಿಯಾದ ಆರೋಪ ಬಂದಿದೆ, ಇವ್ರು ಗೆಲ್ಬೇಕಿತ್ತು ಅವ್ರು ಗೆಲ್ಬೇಕಿತ್ತು ಅಂತ. ಆದರೆ ಮೋಕ್ಷಿತನ ವಿನ್ನರ್ ಅಂತ ಅನೌನ್ಸ್ ಮಾಡಿದ್ರೆ ಫೀಮೇಲ್ ಫ್ಯಾನ್ಸ್ ಅಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾರೆ. ಹೇಳಿ ಕೇಳಿ ಕಿಚ್ಚ ಸುದೀಪ್ ಅವ್ರಿಗೆ ಫೀಮೇಲ್ ಫ್ಯಾನ್ಸ್ ಕೂಡ ಜಾಸ್ತಿ ಇದ್ದಾರೆ ಮತ್ತು ಒಂದು ನ್ಯಾಯಸಮ್ಮತವಾದಂಥ ವಿನ್ ಆಗಬೇಕು ಅಂತ ತುಂಬ ಜನ ಬಯಸ್ತಾ ಇದ್ದಾರೆ. ಸೊ ಈ ಎಲ್ಲ ಲೆಕ್ಕಾಚಾರ ನೋಡಿದಾಗ ಖಂಡಿತವಾಗಿಯೂ ಈ ಬಾರಿ ಬಿಗ್ ಬಾಸ್ನ ಟ್ರೋಫಿ ಮೋಕ್ಷಿತಾಗೆ ಅಂತ ಹೇಳಲಾಗ್ತಾ ಇದೆ. ಇಲ್ಲಿವರೆಗೂ ಶೂಟ್ ಆಗಿಲ್ಲ, ಅದಕ್ಕೆ ಇನ್ನೂ ಸ್ವಲ್ಪ ದಿನಗಳ ಕಾಲ ಸಮಯ ಇದೆ. ಆದರೆ ಆಲ್ರೆಡಿ ಗೆದ್ದಿದ್ದಾರೆ ಅಂತ ಕೆಲವರು ಆ ಟ್ರೋಫಿಯನ್ನು ಮೋಕ್ಷಿತ ಕೈಯಲ್ಲಿ ಹಿಡಿಸಿ ಅದನ್ನು ಫೇಕ್ ಆಗಿ ಒಂದು ಎಡಿಟ್ ಮಾಡಿದ್ದಾರೆ. ಅದು ಪಕ್ಕಾ ಫೋಟೋ ಎಡಿಟ್ ಮಾಡಿರೋದು. ಈ ಫೋಟೋವೇ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇರೋದು. ಇದು ಹಳೆಯ ಫೋಟೋವೂ ಅಲ್ಲ ಅಥವಾ ಮುಂದೆ ಬರಬೇಕಾಗಿರೋ ಫೋಟೋವೂ ಅಲ್ಲ. ಬಿಗ್ ಬಾಸ್ನ ವಿನ್ನರ್ ಮೋಕ್ಷಿತ ಆಗೇ ಆಗ್ತಾರೆ ಅನ್ನುವಂಥ ನಿರೀಕ್ಷೆಯನ್ನು ಅವರ ಫ್ಯಾನ್ಸ್ ಇಟ್ಕೊಂಡಿದ್ದು ಒಂದು ಫೋಟೋವನ್ನು ಎಡಿಟ್ ಮಾಡಿದ್ದಾರೆ. ಆ ಫೋಟೋದಲ್ಲಿ ಮೋಕ್ಷಿತ ಬಿಗ್ ಬಾಸ್ನ ಟ್ರೋಫಿಯನ್ನು ಇಟ್ಕೊಂಡಿರೋ ರೀತಿಯಲ್ಲಿ ಆ ಫೋಟೋವನ್ನು ಫೋಟೋಶಾಪ್ ಮಾಡಿ ಎಡಿಟ್ ಮಾಡಿ ಹಾಕಿದ್ದಾರೆ. ಇದು ಟ್ರೂ ಆಗಲಿ ಅನ್ನೋದು ಅವರ ಅಭಿಮಾನಿಗಳ ಆಸೆ. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು ತಿಳಿಸಬಹುದು.